ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಸೆಕೆಂಡ್ ಇಯರ್ PUC ಗಿರುವಂಥ ಆನ್ ಚಿಲ್ಡ್ರನ್ ಅನ್ನುವಂಥ ಪೋಯಮನ್ನು ಲಾಸ್ಟ್ ಮೂಮೆಂಟಲ್ಲಿ ನಾವು ಹೇಗೆ ರಿವಿಷನ್ ಮಾಡ್ಕೋಬೇಕು, ಹಾಗೆಯೇ ನೆನ್ಪಿಟ್ಕೊಳ್ಳೋದಕ್ಕೆ ಕೀ ಪಾಯಿಂಟ್ಸ್ಗಳನ್ನ ಹೇಗೆ ಮಾಡಿಟ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ತಾವು ಈ ಪೋಯಮ್ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಗಮನ ಕೊಡಬೇಕು. ಯಾಕೆ ಅಂದರೆ ಈ ಪೋಯಮನ್ನು ಮಾಡೋದಕ್ಕೆ 3 ಅವರ್ ಟೀಚಿಂಗ್ ಟೈಮನ್ನು ಕೊಟ್ಟಿದ್ದಾರೆ, ಹಾಗೆ 3 ಮಾರ್ಕ್ಸನ್ನು ಅಲಾಟ್ ಮಾಡಿರ್ತಾರೆ. ಬಟ್ ಸಮ್ಟೈಮ್ಸ್ ಈ ಪೋಯಮಿಂದ 4 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ತಾವು ಸಮರಿನ ರೆಡಿ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಹಾಗಾದರೆ ಕೀ ಪಾಯಿಂಟ್ಸ್ಗಳನ್ನ ಹೇಗೆ ಮಾಡಿಟ್ಕೋಬಹುದು? ಈ ಕೀ ಪಾಯಿಂಟ್ಸ್ಗಳನ್ನ ನಾವು ನೋಡ್ಕೊಂಡ್ಬಿಟ್ರೆ ಸಾಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರಲಿ, 2 ಮಾರ್ಕ್ಸ್ ಇರಲಿ, 3 ಮಾರ್ಕ್ಸ್ ಇರಲಿ, ಹಾಗೆಯೇ 4 ಮಾರ್ಕ್ಸ್ ಕ್ವಶನ್ಗೂ ಕೂಡ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ ಯಾವ ರೀತಿಯಾಗಿ ಪಾಯಿಂಟ್ಸ್ಗಳನ್ನ ಮಾಡಿಟ್ಕೋಬಹುದು ನೋಡಿ. ಮೊದಲನೇ ಪಾಯಿಂಟ್, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಈ ಪೋಯಮನ್ನು ಬರೆದಿರ್ತಕ್ಕಂಥ ಖಲೀಲ್ ಗಿಬ್ರಾನ್ ಅವರು ಈ ಥರ ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಹಾಗಾದರೆ ನಿಮ್ಮ ಮಕ್ಕಳಲ್ಲ ಅಂತಂದರೆ ಅವರು ಯಾರ ಮಕ್ಕಳು ಅಂತಕ್ಕಂಥ ಆನ್ಸರನ್ನು ನೆಕ್ಸ್ಟ್ ಲೈನಲ್ಲಿ ಅವರು ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಕವಿ ಈ ರೀತಿ ಹೇಳೋದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ, ಚಿಲ್ಡ್ರನ್ ಆರ್ ವಂಡರ್ಫುಲ್ ಕ್ರಿಯೇಷನ್ಸ್ ಆಫ್ ಲೈಫ್ ಅಂತ ಹೇಳಬೇಕಾದ್ರೆ ಈ ಥರ ಹೇಳ್ತಾರೆ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಲ್ಲ ಅಂತಂದರೆ ಯಾರ ಮಕ್ಕಳು ಅಂತ ಹೇಳ್ತಾರೆ ನೋಡಿ. ಚಿಲ್ಡ್ರನ್ ಆರ್ the sons and daughters of life longing for itself. ಇಲ್ಲಿ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಅಂತಿದೆ ನೋಡಿ. ಲೈಫ್ ಅಂತ ಇದ್ದಲ್ಲಿ ಎಲ್ ಕ್ಯಾಪಿಟಲ್ ಲೆಟರ್ ಇದೆ. ಸೆಂಟೆನ್ಸಲ್ಲಿ ಈ ಥರ ಹಿ, ಹಿಮ್, ಹೀಸ್ ಈ ಥರ ಎಲ್ಲ ಹೇಳ್ಬೇಕಾದ್ರೆ ಎಲ್ಲಾದರೂ ಮಧ್ಯಕ್ಕೆ ಕ್ಯಾಪಿಟಲ್ ಲೆಟರ್ ಬಳಸಿದ್ರು ಅಂತಂದರೆ ಅದಕ್ಕೆ ನಾವು ದೇವರು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ದೇ ಆರ್ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಕಣದಲ್ಲೂ ತುಂಬಿಕೊಂಡಿರ್ತಕ್ಕಂಥ ಆ ಚೈತನ್ಯ ಶಕ್ತಿ ಏನಿದೆ, ದೇವರೇನಿದೆ, ಅದ್ರ ಮಕ್ಕಳು ಅಂತ ಹೇಳ್ತಾರೆ. ಅದನ್ನೇ ಮುಂದುವರೆದು ಹೇಳ್ತಾರೆ, ದೇ ಕಮ್ ಥ್ರೂ ದ ಪೇರೆಂಟ್ಸ್ ಬಟ್ ನಾಟ್ ಫ್ರಾಮ್ ದೆಮ್. ಇಲ್ಲಿ ಪೇರೆಂಟ್ಸ್ ಅಂತ ಹಾಕಿದ್ದೀನಿ, ಬಟ್ ಪೋಯಮಲ್ಲಿ ಯು ಅಂತ ಇದೆ. ಈ ಪೋಯಮಲ್ಲಿ ಯು ಅಂತ ಎಲ್ಲೆಲ್ಲಿ ಹೇಳ್ತಾರೆ ಅದೆಲ್ಲ ಪೇರೆಂಟ್ಸ್ಗೆ ಹೇಳ್ತಾ ಇರ್ತಾರೆ. ದೇ ಅಂತ ಏನು ಹೇಳ್ತಾರೆ ಅದು ಚಿಲ್ಡ್ರನ್ಗೆ ಹೇಳ್ತಾ ಇರ್ತಾರೆ. ತಾವು ಅದನ್ನು ಇಲ್ಲಿ ನಿಮ್ಮ ವರ್ಡ್ಸಲ್ಲಿ ಬರಿತಾ ಇರೋದ್ರಿಂದ ಪೇರೆಂಟ್ಸ್ ಅಂತ ಬಳಸಬೇಕು. ದೇ ಕಮ್ ಥ್ರೂ ದ ಪೇರೆಂಟ್ಸ್ ಬಟ್ ನಾಟ್ ಫ್ರಾಮ್ ದೆಮ್. ಪೇರೆಂಟ್ಸ್ ಮೂಲಕನೇ ಮಕ್ಕಳು ಈ ಜಗತ್ತಿಗೆ ಬಂದರೂ ಕೂಡ ಅವರಿಂದಾನೇ ಬಂದಿರಲ್ಲ ಅಂತ ಹೇಳ್ತಾರೆ. ದೋ ದೇ ಆರ್ ವಿತ್ ದ ಪೇರೆಂಟ್ಸ್, ಆ ಮಕ್ಕಳು ಪೇರೆಂಟ್ಸ್ ಜೊತೆಗೆ ಇದ್ದರೂ ಕೂಡ ಯೆಟ್ ದೇ ಡು ನಾಟ್ ಬಿಲಾಂಗ್ ಟು ದೆಮ್. ಅವರು ತಂದೆ ತಾಯಿಗಳಿಗೆ ಸೇರಿದವರಲ್ಲ, ಅವರೆಲ್ಲ ದೇವ್ರ ಮಕ್ಕಳು. ದೇವರೇ ಈ ಸೃಷ್ಟಿಯನ್ನು ಮಾಡ್ತಾ ಇರೋದ್ರಿಂದ ಆ ಮಕ್ಕಳು ಭೂಮಿಗೆ ಬಂದಿರ್ತಾರೆ, ನಿಮ್ಮ ಮೂಲಕ ಬಂದಿರ್ತಾರೆ ಹೊರತು ನಿಮ್ಮಿಂದನೇ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದನೇ ಅವರು ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಇನ್ನು ಮುಂದಿನ ಲೈನ್ಗಳಲ್ಲಿ ಕವಿಯಾಗಿರ್ತಕ್ಕಂಥ ಖಲೀಲ್ ಗಿಬ್ರಾನ್ ಅವರು ಮಕ್ಕಳು ಮತ್ತು ಪೋಷಕರ ಮಧ್ಯಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧ ಇರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ತಾವು ಪಾಯಿಂಟ್ ಮಾಡಿ ಇಟ್ಕೊಳ್ಳೋದಾದರೆ ಸೆಕೆಂಡ್ ಪಾಯಿಂಟ್ ಥಾಟ್ಸ್ ಬಗ್ಗೆ. ಈ ಥಾಟ್ಸ್ ಬಗ್ಗೆ 1-2 ಪಾಯಿಂಟ್ ಇದ್ದಾವೆ. ಅದನ್ನು ಹೇಗೆ ಬರಿಬೋದು ನೋಡಿ. ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್. ಪೋಷಕರು ಮಕ್ಕಳಿಗೆ ತಮ್ಮ ಪ್ರೀತಿಯನ್ನು ಕೊಡಬಹುದೇ ಹೊರತು ಅವರ ಆಲೋಚನೆಗಳನ್ನು, ಅವರ ಐಡಿಯಾಸ್ಗಳನ್ನು, ಅವರ ಥಾಟ್ಸ್ಗಳನ್ನು ಮಕ್ಕಳ ಮೇಲೆ ಹೇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಅಲ್ಲೇ ಕೊಡ್ತಾರೆ ನೋಡಿ. ದ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಯಾಕೆ ಅಂತಂದರೆ ಮಕ್ಕಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ ಇರ್ತವೆ, ಆಲೋಚನೆಗಳು ಇರ್ತವೆ, ಐಡಿಯಾಸ್ ಇರ್ತವೆ. ಹಾಗಾಗಿ ಪೇರೆಂಟ್ಸ್ ತಮ್ಮ ಥಾಟ್ಸ್ಗಳನ್ನ ಕೊಡೋ ಬದಲಾಗಿ ಬರೀ ಪ್ರೀತಿಯನ್ನು ಮಾತ್ರ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಸೋಲ್ಸ್, ಆತ್ಮ ಅಂತ ಹೇಳ್ತಾರೆ, ಮನಸ್ಸು ಅಂತ ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನು ಹೇಳ್ತಾರೆ ನೋಡಿ. ದ ಪೇರೆಂಟ್ಸ್ ಮೈ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಪೋಷಕರು ಮಕ್ಕಳ ಬಾಡಿಗಳನ್ನು, ಈ ದೈಹಿಕ ಶರೀರವನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು, ಅದನ್ನು ಕಂಟ್ರೋಲ್ ಮಾಡ್ಕೋಬೋದು, ಬಟ್ ಅವರ ಆತ್ಮಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವರ ಕನಸುಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೆಕ್ಸ್ಟ್ ಲೈನಲ್ಲಿ ಅವರೇ ಹೇಳ್ತಾರೆ ನೋಡಿ. ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಮಕ್ಕಳ ಆತ್ಮಗಳು ಯಾವತ್ತು, ಅವರ ಮನಸ್ಸುಗಳು, ಅವರ ಕನಸುಗಳೆಲ್ಲ ನಾಳೆನಲ್ಲಿರ್ತವೆ. ವಿಚ್ ದ ಪೇರೆಂಟ್ಸ್ ಕ್ಯಾನಾಟ್ ವಿಸಿಟ್ ಇನ್ ದೇರ್ ಡ್ರೀಮ್. ಆ ನಾಳೆ ಅವರ ಮಕ್ಕಳ ಕನಸು ಏನು ಕಾಣ್ತಾ ಇದ್ದಾರಲ್ಲ ಅದನ್ನು ಪೇರೆಂಟ್ಸು ತಮ್ಮ ಕನಸಲ್ಲೂ ಕೂಡ ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನು ಲಾಸ್ಟ್ ಪಾಯಿಂಟ್, ಬೋ, ಆ್ಯರೋ ಆ್ಯಂಡ್ ಆರ್ಚರ್. ಬೋ ಅಂತಂದರೆ ಬಿಲ್ಲು, ಆ್ಯರೋ ಅಂತಂದರೆ ಬಾಣ, ಆರ್ಚರ್ ಅಂತಂದರೆ ಬಿಲ್ಲುಗಾರ. ಇಲ್ಲಿ ಒಂದು ಚಿತ್ರ ಕೊಟ್ಟಿದೆ ನೋಡಿ. ಈ ಚಿತ್ರನ ತಾವು ನೆನ್ಪಿಟ್ಕೊಂಡ್ಬಿಡಿ. ಇದನ್ನು ನೆನ್ಪಿದ್ಬಿಟ್ರೆ ಇದಕ್ಕೆ ನೀವು ಸೆಂಟೆನ್ಸನ್ನು ಓನ್ ಆಗಿ ಬರಿಬೋದು. ಇಲ್ಲಿ ಬಿಲ್ಲುಗಾರ ಬಿಲ್ಲನ್ನು ಮತ್ತು ಬಾಣವನ್ನು ಹಿಡ್ಕೊಂಡಿದ್ದಾನೆ. ಇಲ್ಲಿ ಬಿಲ್ಲುಗಾರ ಯಾರಿದ್ದಾನೆ ಅದಕ್ಕೆ ದೇವರು ಅಂತ ಹೆಸರು ಕೊಟ್ಟಿದ್ದೀನಿ. ಈ ಬಿಲ್ ಏನಿದೆ ಅದಕ್ಕೆ ಪೇರೆಂಟ್ಸ್ ಅಂತ ಇದೆ. ಅಲ್ಲಿ ಬಾಣ ಇದೆ ನೋಡಿ, ಆ್ಯರೋ, ಅವು ಚಿಲ್ಡ್ರನ್. ಇದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲಿ 1-2 ಪಾಯಿಂಟನ್ನು ಬರಿಬೋದು. ಇಲ್ಲಿ ಕವಿ ಏನು ಹೇಳ್ತಾನೆ ನೋಡಿ. ದ ಆ್ಯರೋಸ್ ಆರ್ ಚಿಲ್ಡ್ರನ್, ಬೋಸ್ ಆರ್ ಪೇರೆಂಟ್ಸ್ ಆ್ಯಂಡ್ ದ ಆರ್ಚರ್ ಇಸ್ ಗಾಡ್. ಇಲ್ಲಿ ಹೋಲಿಸ್ತಾ ಇದ್ದಾನೆ ಮಕ್ಕಳನ್ನು, ಪೇರೆಂಟ್ಸನ್ನು, ದೇವರನ್ನು. ಈ ಬಿಲ್ಲು, ಬಾಣ ಮತ್ತು ಆರ್ಚರ್ಗೆ
ಹೋಲಿಸ್ತಾ ಇದ್ದಾನೆ. ಇಲ್ಲಿ ಸಿಮಿಲಿ ಮತ್ತು ಮೆಟಾಫರ್ಗಳನ್ನ ಬಳಸ್ಕೊಂಡು ಹೇಳ್ತಾ ಇದ್ದಾನೆ. ಇಲ್ಲಿ ಈ ಆ್ಯರೋಸ್ ಅಂತಂದರೆ ಅವು ಮಕ್ಕಳು, ಬಾಣಗಳು ಅಂತ. ಬೋ ಅಂತಂದರೆ ಬಿಲ್ ಇದೆಯಲ್ಲ, ಅದು ಪೇರೆಂಟ್ಸ್ ಕೆಲಸ ಮಾಡ್ತಾ ಇರ್ತದೆ. ಆ್ಯಂಡ್ ಆರ್ಚರ್, ಈ ಬಿಲ್ಲುಗಾರ ಏನಿದಾನಲ್ಲ, ಆ ಬಿಲ್ಲನ್ನು ಬಳಸಿಕೊಂಡು ಬಾಣ ಬಿಡ್ತಕ್ಕಂಥ ಆರ್ಚರೇ ದೇವರು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಭೂಮಿಗೆ ಮಕ್ಕಳು ಬಂದಿದ್ದಾರಲ್ಲ, ಅದನ್ನು ತಂದೆ ತಾಯಿಗಳ ಮೂಲಕ ದೇವರು ಈ ಪ್ರಪಂಚಕ್ಕೆ ತಗೊಂಬರ್ತಾನೆ, ಅವರನ್ನು ಒಂಥರ ಇನ್ಸ್ಟ್ರೂಮೆಂಟ್ ಥರ ಬಳಸ್ಕೊತಾನೆ ಅಂತ ಇಲ್ಲಿ ಕವಿ ಹೇಳ್ತಾನೆ. ನೆಕ್ಸ್ಟ್ ಏನು ಬರಿಬೋದು ನೋಡಿ, ದ ಆರ್ಚರ್ ಲವ್ಸ್ ದ ಆ್ಯರೋ ದಟ್ ಫ್ಲೈಸ್ ಆ್ಯಂಡ್ ದ ಬೋ ದ್ಯಾಟ್ ಈಸ್ ಸ್ಟೇಬಲ್. ಇಲ್ಲಿ ಆರ್ಚರ್ ಆಗಿರ್ತಕ್ಕಂಥ ದೇವರು ಮಕ್ಕಳನ್ನು ಮಾತ್ರ ಪ್ರೀತಿಸ್ತಾನಂತಲ್ಲ, ಅವು ಮುಂದೆ ಹೋಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಬಿಲ್ ಏನಿದೆ ಅದು ಸ್ಟೇಬಲ್ ಆಗಿರ್ತದೆ. ಅಂಥ ಸ್ಟೇಬಲ್ ಬಿಲ್ಲನ್ನು ಕೂಡ ದೇವರು ಇಷ್ಟಪಡ್ತಾನೆ. ಈ ಪೋಷಕರನ್ನು, ತಂದೆ ತಾಯಿಯನ್ನು ಬಳಸಿಕೊಂಡು ದೇವರು ಈ ಪ್ರಪಂಚಕ್ಕೆ ಮಕ್ಕಳನ್ನು ತಗೊಂಬರ್ತಾನೆ. ಅಂದರೆ ಇಲ್ಲಿ ಪೋಷಕರು ಎಫಿಷಿಯೆಂಟ್ ಕಾಸ್ ಅಥವಾ ನಿಮಿತ್ತ ಕಾರಣ ಮಾತ್ರ ಅಂತ ಹೇಳೋದಕ್ಕೆ ಕವಿಯಲ್ಲಿ ಬಳಸ್ತಾನೆ. ಈ ರೀತಿಯಾಗಿ ಈ ಪೋಯಮಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಬರೆದಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಇಷ್ಟು ಪಾಯಿಂಟ್ಗಳು ತಮ್ಮ ಮನಸ್ಸಲ್ಲಿ ಇದ್ಬಿಟ್ರೆ ಎಕ್ಸಾಮಿನೇಷನಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನನ್ನು ಕೇಳಿದ್ರು ಕೂಡ ತಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಈ ಪಾಯಿಂಟ್ಸ್ಗಳು ತಮಗೆ ಯೂಸ್ ಆಗ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.